ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್ ಗೈಸ್. ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಬೆಳಿಗ್ಗೆ. ಜಿಮ್ಗೆ ಹೋಗ್ತಿದ್ದೀನಿ, ಜಿಮ್ಗೆ ಹೋಗೋಣ ಬನ್ನಿ ಗೈಸ್. ಕಾಲೇಜಿಗೆ ಬಂದಿದ್ದೀವಿ, ಏನೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ತೊಗೋಬೇಕು. ಅದು ತೊಗೊಂಡು ಇವತ್ತು ಅಂದ್ರೆ ಬೇರೆ ಐಡಿಯಾ ಇದೆ ಪ್ರಮೋಷನ್ದು. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಗೈಸ್, ಹೆಸರುಘಟ್ಟ ಲೇಕಿಗೆ ಬಂದಿದ್ವಿ. ಇಲ್ಲಿ ನೋಡಿ, ಅಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಇಲ್ಲೇ ಸ್ವಲ್ಪ ತಿದ್ದಿ ಆಮೇಲೆ ಸಪ್ತಗಿರಿಗೆ ಹೋಗೋಣ, AGB ಲೇಔಟ್ಗೆ ಹೋಗೋಣ ಅಂತಲೇ ಇರೋದು. ನೋಡೋಣ ಆಗುತ್ತೋ ಇಲ್ವೋ ಅಂತ. ಅಕ್ಕ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ನೀವು ಬರ್ತೀರಾ ಪ್ಲೀಸ್ ಮಾಡಿಬಿಡಿ. ಗೈಸ್, ಇಲ್ಲೊಂದು 10 ನಿಮಿಷ 20 ನಿಮಿಷ ಇದ್ದು ಕಾಲೇಜಿಗೆ ನಾವು ಹೋಗಬೇಕು. ಅವ್ರು ಆಮೇಲೆ ಬನ್ನಿ ಅಂತ ಹೇಳಿದ್ದಾರೆ ಅಪ್ಡೇಟ್ಗೆ, ನೆಕ್ಸ್ಟ್ ಅಪ್ಡೇಟ್ಗೆ. ನಮಗೆ ಒಂದು ಸ್ವಲ್ಪ ಇಲ್ಲೇ ಇದ್ದು ಬನ್ನಿ ಹೋಗೋಣ. ಇವತ್ತಾಗುತ್ತೋ ಇಲ್ವೋ, ಲೆಟ್ಸ್ ಪ್ಲ್ಯಾನ್ ಗೈಸ್. ಏನಾಗುತ್ತೆ ತಲೆಯಲ್ಲಿ ನೋಡೋಣ. ಗೈಸ್, ಇವಾಗ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್. ಯಾಕಂದರೆ ನಿನ್ನೆ ನಾನು ಅಷ್ಟೊಂದೇನು ಮಾಡಿಲ್ಲ ವ್ಲಾಗು. ಸೊ ಇವತ್ತು ಬಂದು ಗುರುಪೂರ್ಣಿಮೆ ಗೈಸ್. ಇವತ್ತು ಅಮ್ಮನ ಜೊತೆ ಮಲ್ಲೇಶ್ವರಂ ದೇವಸ್ಥಾನ, ಆಮೇಲೆ ಸ್ವಲ್ಪ ಕೆಲಸ ಇದೆ, ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ ಗೈಸ್. ಗೈಸ್, ಬಸ್ಸಲ್ಲಿ ಹೋಗ್ಬೇಕಿತ್ತು, ಬಟ್ ಮೆಟ್ರೋಲ್ಲಿ ಹೋಗ್ತಿದ್ದೀವಿ. ಅಪ್ಪನೂ ಬರ್ತಿದ್ದಾರೆ. ಮೆಟ್ರೋಗೆ ಹೋಗಿ ದೇವಸ್ಥಾನ ಮುಗಿಸಿ ಆಮೇಲೆ ಬೇರೆ ಕೆಲಸನೂ ಇದೆ. ಏನು ಬೇಕು ಬನ್ನಿ ಒಳಗೆ ಹೋಗ್ಬೇಕು ಗೈಸ್. ಅಮ್ಮನೂ ಇಲ್ಲೇ ಇದ್ದಾರೆ ಗೈಸ್. ಹೋಗೋಣ. ಇಲ್ಲಿ ನೋಡಿ, ಅವನು ಅಜ್ಜಿ ಇಲ್ಲೇ ಕೂತ್ಕೊಂಡವ್ರೆ ಗೈಸ್. ನಿಜ ನಂದು ಎಷ್ಟು ಲೇಟ್ ಆಗಿತ್ತು ಅಂದರೆ 1 ಅವರ್ ಲೇಟ್ ಆಗಿಬಿಟ್ಟಿತ್ತು. ಮೆಟ್ರೋಲು ರಶ್ ಆಯಿತು. ಅದಾದಮೇಲೆ ಕರೆಕ್ಟಾಗಿ ಇಲ್ಲದೆ ನಮ್ಮ ಯಾರೋ ಕಸಿನ್ ಇದ್ದಾರೆ, ಅವ್ರ ಜೊತೆ ಒಳಗೆ ಹೋದೆ. ಬಾಬಾ ಆರತಿ ಮಾಡಿದೆ. ನೋಡಿ ಇಲ್ಲಿದ್ದಾರೆ ನೋಡಿ ಅಮ್ಮ. ಎಲ್ಲ ಒಂದು ಒಳ್ಳೆದಕ್ಕೆ ಗೈಸ್ ಆಗೋದು. ಕರೆಕ್ಟಾಗಿ ಒಳಗೆ ಹೋಗ್ಬಿಟ್ಟೆ ಗೈಸ್. ಇಲ್ಲಿ ನೋಡಿ ಕ್ಯೂ. ಗೈಸ್, ಈ ದೇವಸ್ಥಾನಕ್ಕೂ ಹೋಗಿದ್ದೆ, 2 ಪ್ರಸಾದ ಗೈಸ್. ಆ್ಯಕ್ಚುಲಿ ಇನ್ನೂ ಇದ್ದಿದ್ರೆ ಊಟನೂ ಮಾಡ್ಕೊಂಡು ಹೋಗ್ಬೇಕಿತ್ತು, ಬಟ್ ಅಮ್ಮ ಕರೀತಾರೆ ಬನ್ನಿ ಫಸ್ಟ್ ಹೋಗ್ಬಿಡೋಣ ಅಲ್ಲಿ. ಗೈಸ್ ಬನ್ನಿ ಊಟ ಮಾಡೋಣ. ಮಮ್ಮಿ ಅಲ್ಲೂ ಊಟ ಮಾಡ್ತೀವಿ, ಮನೇಲಿ ಊಟ ಮಾಡ್ಬೇಕು. ಗೈಸ್, ಇವಾಗ ಮನೆಗೆ ಬಂದಿದ್ದೀವಿ. ಇಲ್ಲ ನಿಜ, ಫಸ್ಟ್ ನಮಗೆ ನಾವು ಆ್ಯಕ್ಚುಲಿ ಅಲ್ಲಿ 10:30 ಇರಬೇಕಿತ್ತು ಗೈಸ್. ನಾವು ಹೋಗಿದ್ದೆ 11:40. ಸೆಕೆಂಡ್ ನಾವಲ್ಲಿ ಹೋಗ್ತಾ ನನಗೆ ಫಸ್ಟು ಮೆಟ್ರೋ ಹತ್ರ ಪಾರ್ಕಿಂಗ್ ಸಿಗಲಿಲ್ಲ, ಅದೊಂದು ತಲೆನೋವಾಯಿತು. ಅದಾದಮೇಲೆ ಮೆಟ್ರೋ ಟಿಕೆಟ್ದು ಇದಾಯಿತು. ಬಟ್ ಸ್ಟಾರ್ಟಿಂಗಲ್ಲೂ ಅಷ್ಟೇ ಟಿಕೆಟು ನನ್ನ ಕಾರ್ಡಲ್ಲಿ ಇತ್ತು ಅಂತ ಅಂದ್ಕೊಂಡು ಬಂದೆ, ಬಟ್ ಕಾರ್ಡಲ್ಲಿ ಇರಲಿಲ್ಲ. ಆವಾಗ ಅಪ್ಪ ಫೋನಲ್ಲಿ ಶ್ರೀರಾಮ್ಪುರ ಟಿಕೆಟ್ ತೊಗೊಂಡೆ. ಬಟ್ ಅಪ್ಪ ಎಲ್ಲ ಆಚೆ ಹೋಗ್ಬೇಕಿತ್ತು, ಮೆಜೆಸ್ಟಿಕ್ ಥ್ರೂ ಹೋಗ್ಬೇಕಿತ್ತು. ಅದು ನನಗೆ ಗೊತ್ತಿರಲಿಲ್ಲ. ಹಂಗೆ ಎಲ್ಲ ಮರ್ತೋಗ್ಬಿಟ್ಟು ತೊಗೊಬಿಟ್ಟಿದ್ದೀವಿ. ಅಪ್ಪ ಹೋಗಿ ಸೇಮ್ ಮೆಟ್ರೋಲ್ಲೇ ಹೋದರು, ಇಲ್ದಿಲ್ಲ ಅವರು. ಆಮೇಲೆ ನೋಡಿದ್ರೆ ಅಲ್ಲಿ ಯಾವಾಗ ಫ್ಲ್ಯಾಶ್ ಆಯಿತು ನನಗೆ ಇದೆಯಾ ಏನೋ ಟಿಕೆಟ್ ಇಲ್ಲ ಅಂತ ನನ್ನ ಹತ್ರ. ಅಪ್ಪಂಗೆ ಕಾಲ್ ಮಾಡಿ ಇಮೇಜ್ ಕಳ್ಸ್ಕೊಂಡ್ರು, ಬಟ್ ಸ್ಟಿಲ್ ಸ್ವಲ್ಪ ಬ್ಲರ್ ಬಂತು. ಆಯಿತು, ಅವ್ರಿಗೇನಾದರೂ ಹೆಲ್ಪ್ ಮಾಡಿ ಅಂದರೆ ಫಸ್ಟ್ ಟೈಮ್ ನಾನು ಹೈದ್ರಾಬಾದಲ್ಲೂ ಇದ್ದಾಗ ಐ ಗೆಸ್ 2-3 ವ್ಲಾಗ್ಸ್ ಬ್ಯಾಕ್ ಈ ಥರ ಒಂದು ಸಿಚುವೇಶನ್ ಆಗಿತ್ತು. ಅವ್ರಿಗೆ ನಾನು ಒಂದು ವೀಡಿಯೋ ತೋರಿಸ್ದೆ. ಆವಾಗ ದೇ ಓನ್ಲಿ ಹೆಲ್ಪ್ ಮಿ ಬೈ ಗಿವಿಂಗ್ ದೇರ್ ಅವ್ರದ್ದೊಂದು ಕಾರ್ಡ್ ಇರುತ್ತೆ. ಸೊ ದ್ಯಾಟ್ ವೆನ್ ದೇ ಕ್ಯಾನ್ ಎಂಟ್ರಿ ಎಕ್ಸಿಟ್, ಅವ್ರೇನಾದರೂ ಕೆಲಸಕ್ಕೆ ಹೋಗಬೇಕಂದ್ರೆ, ಏನಾದರೂ ವಾಶ್ರೂಮು ಅದು ಇದು ಅಂತ ಕೆಲಸ ಇರುತ್ತಲ್ಲ ಎಂಪ್ಲಾಯೀಸ್ಗೆ, ವರ್ಕರ್ಸ್ಗೆ, ಅವ್ರಿಗೊಂದು ಸ್ಪೆಷಲ್ ಕಾರ್ಡ್ ಇರುತ್ತೆ. ಸೊ ದೇ ವಿಲ್ ಗಿವ್ ದಟ್ ಕಾರ್ಡ್ ಟು ದೆಮ್. ನಮಗೇನಾದರೂ ನಾನು ಟಿಕೆಟು ತೋರಿಸ್ತಿದ್ದೀನಿ, ಪೇ ಮಾಡಿರೋ ತೋರಿಸ್ತೀನಿ, ಸ್ಕ್ಯಾನರು ತೋರಿಸ್ತಿದ್ದೀನಿ, ನಾನು QR ಕೋಡು ತೋರಿಸ್ತಿದ್ದೀನಿ. ಅದರ ಸ್ವಲ್ಪ ಏನೋ ಇಟ್ಸ್ ನಾಟ್ ಕ್ಲಿಯರ್ ಇಮೇಜ್, ಸ್ವಲ್ಪ ಬ್ಲರ್ ಇದೆ ಅದು. ಅದರಿಂದ ಶಿ ಈಸ್ ಲೈಕ್ ಅವ್ರ ಹೈಯರ್ ಅಥಾರಿಟಿಗೆ ಕಾಲ್ ಮಾಡಿದ್ಲು. ಅವ್ರ ಹೈಯರ್ ಅಥಾರಿಟಿ ಏನೋ ಹೇಳಿದ್ರು, ಇಲ್ಲ ಇನ್ನೊಂದು ಸತಿ ಕಳ್ಸೋಕ್ಕೆ ಹೇಳು ಅಂತ. ಮೀನ್ ಅದೊಂದು ಸತಿ ಆಗಲ್ಲ ಅಂದರೆ ಇನ್ನೊಂದು ಸತಿ ಅದೇ ಮಾಡಬೇಕು. ಫೈನ್. ಆಮೇಲೆ ಇನ್ನು ದುಡ್ಡು ಕೊಟ್ಟು 10 ರೂಪಾಯಿ ಪೆನಾಲ್ಟಿ, ಎಂಟ್ರಿ ಮಿಸ್ ಮ್ಯಾಚ್, ಎಕ್ಸಿಟ್ ಮಿಸ್ ಮ್ಯಾಚಿಗೆ 10 ರೂಪಾಯಿ ಕೊಟ್ಟು ಬಂದಿದ್ದು. ಅಲ್ಲೂ ಕೆಳಗೆ ಇಳಿದ ತಕ್ಷಣ ಶ್ರೀರಾಮ್ಪುರ ಬಸ್ ಸ್ಟ್ಯಾಂಡ್. ಬೇರೆ ಬಸ್ಸಸ್ ಎಲ್ಲ ಬಂದು 75 ಮಾತ್ರ ಬಂದಿಲ್ಲ, 75 ಇಲ್ಲ 176 ವಿಚ್ ಗೋಸ್ ಟು 18th ಕ್ರಾಸ್. ಅದಾದಮೇಲೆ ನನಗೆ ನಾವಲ್ಲಿ 15th ಕ್ರಾಸ್ ಇಳಿಬೇಕು ದೇವಸ್ಥಾನಕ್ಕೆ. ಫೈನ್. ಆಮೇಲೆ 10 ನಿಮಿಷ ಆಮೇಲೆ ಬಸ್ ಬಂತು. ಸೊ ಟೈಮ್ ಇವಾಗಲೇ 11:36 ಸಮಥಿಂಗ್. ಆನ್ ದ ವೇ ಎಕ್ಸಾಕ್ಟಾಗಿ ಅಂದರೆ ನಮ್ಮ ಟ್ಯೂಷನ್ ಹತ್ರ, ಇನ್ನೋವೇಟಿವ್ ಹತ್ರ, ಅಲ್ಲಿ ಏನಾಯಿತು ಅಂದರೆ ರಥ ಇರುತ್ತೆ ಸಾಯಿಬಾಬಾದ, ಅದನ್ನು ಎಡ್ಕೊಂಡು ದೇವಸ್ಥಾನ ತನಕ ಹೋಗ್ತಾರೆ.
ಅಲ್ಲಿ ನಾನು ಅಲ್ಲೇ ಇಳಿದ್ಬಿಟ್ಟೆ. ಅದಾದಮೇಲೆ ಅಲ್ಲೇ ರಿಲೇಟಿವ್ ಸಿಕ್ಕಿದ್ರು, ಅಲ್ಲವ್ರು ಹೆಲ್ಪ್ ಮಾಡಿದ್ರು, ಅಲ್ಲಿ ರಥ ಹಿಡ್ದೆ. ಹಾಗೆ ಸರ್ ಇನ್ನು ಮುಂದೆ ನಿಮಗೆ ಗೊತ್ತು ಕರೆಕ್ಟಾಗಿ ಎಂಟ್ರಿ ಸಿಕ್ತು. ನಾನು ಕ್ಯೂವಲ್ಲಿ ನಿಂತ್ಕೊಂಡಿದ್ರೆ 2 hours ಗೈಸ್, 2 hours, ನಿಜ 2 hours. ಆಮೇಲೆ ಒಳಗೆ ಹೋಗಿ ದರ್ಶನ ಎಲ್ಲ ಆರಾಮಾಗಿ ಮಾಡಿ ಪ್ರಸಾದ ತಿನ್ಕೊಂಡು ಬಂದಿದ್ದು. ಆಮೇಲೆ ಹಳೆ ಮನೆ ಏರಿಯಾ ಅಂದರೆ ನಮ್ಮ ಸೈಟ್ ಇತ್ತಲ್ಲ, ಆ ಏರಿಯಾಗೆ ಹೋಗಿನೋ, ಆ ದೇವಸ್ಥಾನಕ್ಕೆ ಹೋಗಿನೋ, ಅಲ್ಲೂ ಸಾಯಿಬಾಬಾದು ಆರತಿ ಆಗ್ತಿತ್ತು, ಅಲ್ಲಿ ನಿಂತ್ಕೊಂಡು ಪ್ರಸಾದ ತೊಗೊಂಡು ಹೊರಗೆ ಬಂದಿದ್ದು ಗೈಸ್. ಎಲ್ಲ ಕರೆಕ್ಟ್ ಟೈಮಿಗೆ ಆಯಿತು. ಸೊ ವಿ ಕಾಂಟ್ ಸೇ ದ್ಯಾಟ್ ಈ ಡಿಲೇ ಆಯಿತು ಹಾಗೇನಿಲ್ಲ. ಡಿಲೇ ಆದ್ರೂ ಇಟ್ ಹ್ಯಾಸ್ ಇಟ್ಸ್ ಪರ್ಪಸ್ ಗೈಸ್, ದಟ್ಸ್ ದ ಮೇನ್ ಥಿಂಗ್. ಗೈಸ್ ಈ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ, ಪಾರ್ಲೇಜಿ ಮತ್ತು ನೀರು. ಎಲ್ಲರೂ ಅನ್ಕೊತಾರೆ ಹಾಲಲ್ಲಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ, ಇಲ್ಲ ಇದು ಟ್ರೈ ಮಾಡಿ ಗೈಸ್, ನಿಜ ಕ್ರೇಜಿ ಆಗಿದೆ ಗೈಸ್. ಇದು ಹಿಂಗೆ ಇಟ್ಬಿಟ್ಟು ಯಾವ ಹಾಲು ಬೇಡ ಅಂಥದ್ದು ಬೇಡ ಗೈಸ್. ಅದು ಬೆಳಗ್ಗೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದು ಬಿತ್ತು ಗೈಸ್. ಮತ್ತು ಈ ವ್ಲಾಗ್ ಇಷ್ಟೇ. ನಾನು ಜಿಮ್ಮಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಕಾರ್ಡಿಯೋನು ಹೋಗಿಲ್ಲ, ಬಿಕಾಸ್ ಫ್ರಮ್ August 1st, ಇಟ್ ಈಸ್ ಆಫ್ಟರ್ 2 days ಗೈಸ್. ಐ ಗೆಸ್ ಅವತ್ತು August 1st ದಿನವೇ ಈ ವ್ಲಾಗ್ ಇದು ಬರುತ್ತೆ, ಇಲ್ಲಾಂದರೆ ನಾಳೆ ಬರುತ್ತೆ. ಐ ಡೋಂಟ್ ನೋ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ. ಬಟ್ ಇವಾಗ ಅಂದ್ಕೊಂಡಿರೋದು ನಾನು ಸ್ವಲ್ಪ ಬಲ್ಕ್ ಆಗೋಣ ಅಂತ, ಬಿಕಾಸ್ ನಾನು 1 ವರ್ಷದಿಂದ ಎಕ್ಸಾಕ್ಟ್ ಕಟ್ಟಲ್ಲಿರಲಿಲ್ಲ, ಬಟ್ ಏನೋ ಒಂದು ರೇಂಜಲ್ಲಿ ಕಟ್ಟಿಗೆ ಬಂದಿದೆ. ಸ್ವಲ್ಪ ಮಸಲ್ಸು ಕೂಡ ಡಿಫೈನ್ ಆಗಿದೆ, ಬಟ್ ನನಗಿನ್ನೂ ಮಸಲ್ಸ್ ಡಿಫೈನ್ ಆಗಬೇಕು. ಅದಿನ್ನ ಸಣ್ಣ ಆದರೆ ಮಸಲ್ಸ್ ಇನ್ನೂ ಡಿಫೈನ್ ಆಗೋಲ್ಲ ಗೈಸ್. ಇವಾಗ ನಾನು 75 kgs. ವಿದಿನ್ 3 months I have to gain weight and also I have to lose weight later on. ನೋಡೋಣ, ಇನ್ನು ವಿ ಹ್ಯಾವ್ 5.5 months, 5 months ಹೆಂಗಾಗುತ್ತೆ, ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಎಲ್ಲ ದಿನ ತೋರಿಸ್ತಿರ್ತೀನಿ. ಬಟ್ ನಾನು ಆಗಿಲ್ಲ ಅಂದರೆ ಐ ಆಮ್ ಟ್ರೈಯಿಂಗ್ ಸಮಥಿಂಗ್ ಎಲ್ಸ್. ಲೆಟ್ಸ್ ಸಿ ಅದು ಹೆಂಗಾಗುತ್ತೆ ಅಂತ. ಸೊ ಈ ವ್ಲಾಗಲ್ಲಿ ಇಷ್ಟೇ. ನೆಕ್ಸ್ಟ್ ಟೈಮ್ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ಬೈ ಬೈ ಗೈಸ್. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ.